ಕನ್ನಡದ ಪ್ರಖ್ಯಾತ ಬಿಗ್ ಬಾಸ್ನಲ್ಲಿ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ ಡ್ರೋನ್ ಪ್ರತಾಪ್ಗೆ ಹೊರಗಡೆ ಬಂದ ಮೇಲೂ ಕೂಡ ಸಂಕಷ್ಟ ತಪ್ಪುತ್ತಾ ಇಲ್ಲ. ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಸಾಲು ದೂರು ಆರೋಪಗಳಿತ್ತು. ಪಾಪ ಹೊರಗಡೆ ಬಂದರೂ ಅವರನ್ನು ಬಿಡ್ತಾ ಇಲ್ಲ. ಈಗ ಮತ್ತೊಂದು ದೂರು ದಾಖಲಾಗಿದೆ. ಲೈಸೆನ್ಸ್ ಇಲ್ಲದೆ ಡ್ರೋನ್ ಮಾರಾಟ ಮಾಡ್ತಿದ್ದಾರೆ. ಬನಶಂಕರಿಯ ಪರಮೇಶ್ವರನ್ ಅವರು ಈ ರೀತಿ ದೂರು ಕೊಟ್ಟಿದ್ದಾರೆ ರಾಜರಾಜೇಶ್ವರಿ ಠಾಣೆಯಲ್ಲಿ. ಪ್ರತಾಪ್ ಡಿಜಿಸಿಎ ಇದರ ಡ್ರೋನ್ ಮಾರಾಟ ಮಾಡಿರುವಂಥ ಆರೋಪವನ್ನು ಹೊತ್ತಿದ್ದಾರೆ. ಡ್ರೋನಾರ್ಕ್ ಅನ್ನುವಂಥ ಏರೋಸ್ಪೇಸ್ ಸಂಸ್ಥೆಯನ್ನ ಇವರು ನಡೆಸ್ತಿದ್ದಾರೆ. ಡ್ರೋನಾರ್ಕ್ ಅನ್ನೋ ಸಂಸ್ಥೆ, ಆದರೆ ಅದಕ್ಕೆ ಏರೋಸ್ಪೇಸ್ ಲೈಸೆನ್ಸ್ ಅನ್ನ ಪಡೆದಿಲ್ಲ. ಹಾಗಾಗಿ ಪ್ರತಾಪ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನೋ ಮನವಿಯನ್ನ ದೂರಿನ ಮುಖಾಂತರ ಕೊಟ್ಟಿದ್ದಾರೆ. ಬನಶಂಕರಿಯ ವ್ಯಕ್ತಿಯೋರ್ವರು ಕೊಟ್ಟಿರುವಂತಹ ದೂರಿದು. ಆ ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಆಕಾಶಕಾಯ ಇದು. ಆಕಾಶದಲ್ಲಿ ಹಾರಾಡೋದ್ರಿಂದ ಆಕಾಶದಲ್ಲಿ ಹಾರಾಡುವ ಈ ವಸ್ತುವಿಗೆ ಒಂದು ಸ್ಪೆಷಲ್ ಪರ್ಮಿಷನ್ ಅಥವಾ ಲೈಸೆನ್ಸ್ ಅಂತ ಬೇಕಾಗುತ್ತೆ. ಅದು ಪ್ರತಿ ಡ್ರೋನ್ಗೆ ಅಂತಲ್ಲ. ಡ್ರೋನನ್ನು ಸೇಲ್ ಮಾಡುವಂಥ ಒಂದು ಕಂಪನಿ, ಇವ್ರ ಥರ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದ್ದರೆ ಅದಕ್ಕೆ ಲೈಸೆನ್ಸ್ ಬೇಕು. ಅದಕ್ಕೆ ಆ ಲೈಸೆನ್ಸ್ಗಳನ್ನು ಪಡೆಯದೆ ಡ್ರೋನಾರ್ಕ್ ಅನ್ನೋ ಸಂಸ್ಥೆಯನ್ನು ಇವರು ನಡೆಸ್ತಿದ್ದಾರೆ. ಲೈಸೆನ್ಸ್ ಇಲ್ಲದೆ ಹಲವು ಡ್ರೋನ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಆ ಮುಖಾಂತರ ಇವರು ವಂಚನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಡ್ರೋನ್ ಪ್ರತಾಪ್ ವಿರುದ್ಧ ಕೇಳಿಬಂದಿದೆ. ಬನಶಂಕರಿಯ ವ್ಯಕ್ತಿಯೋರ್ವರು ಡ್ರೋನ್ ಪ್ರತಾಪ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಬನಶಂಕರಿಯ ಪರಮೇಶ್ವರನ್ ಅವರು, ಅವರ ದೂರಿನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಡ್ರೋನಾರ್ಕ್ ಏರೋಸ್ಪೇಸ್ ಸಂಸ್ಥೆ ಇದೆಯಲ್ಲ, ಅದಕ್ಕೆ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲದೆ ಇವರು ಡ್ರೋನ್ ಮಾರಾಟ ಮಾಡ್ತಿದ್ದಾರೆ, ಡ್ರೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇದು ಕಾನೂನು ರೀತಿಯಲ್ಲಿ ಅಪರಾಧ ಅಂತ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಅದು ಡ್ರೋನು ಅಂತಲ್ಲ, ಅದು ಯಾವುದೇ ಕಂಪನಿ ಆದರೂ, ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡುವಾಗ ಅದಕ್ಕೊಂದು ಲೈಸೆನ್ಸು ಅನ್ನೋದು ಬೇಕಾಗುತ್ತೆ. ಬೇಕರಿ ಮಾಡಿದ್ರು ಬೇಕರಿಗೆ ಲೈಸೆನ್ಸ್ ಬೇಕು. ಅದೇ ರೀತಿ ಡ್ರೋನ್ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಲೈಸೆನ್ಸ್ ಬೇಕಾಗುತ್ತೆ. ಅದು ಪ್ರತಾಪ್ ಹತ್ರ ಇಲ್ವಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ.